ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ, ನಾನು, ಅಪ್ಪ, ನನ್ನ ತಮ್ಮ ಮತ್ತು ನಮ್ಮಮ್ಮ. ಸೊ ನಾವು 4 ಜನನೂ ನಂಜನಗೂಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಪ್ಪ ಮನೇಲೇ ಇದ್ದರು, ಇವತ್ತು ಕೆಲಸ ರಜೆ ಇತ್ತಲ್ಲ ಅವ್ರಿಗೆ. ಸೊ ಅದಕ್ಕೇ ಸಿಗೋದೇ ಅಪರೂಪ, ಅವ್ರ ಜೊತೆ ಎಲ್ಲರೂ ಹೋಗಿ ಬರೋದ ಅಂತ. ಸೊ ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ನಂಜನಗೂಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಬಂದು 11:30. ನಾವು 11ಗೆ ಹೊರಡಬೇಕಿತ್ತು. ಸೊ 11:30 ತುಂಬ ಲೇಟಾಗಿದೆ. ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀವಿ, ಸೊ ದಟ್ಸ್ ವೈ ಲೇಟ್ ಆಯಿತು. ಈಗ ಹೊರಟ್ರೆ ನಾವು ಮಿನಿಮಮ್ 1 ಅವರ್ ಬೇಕು ನಂಜನಗೂಡಿಗೆ ಹೋಗಬೇಕು ಅಂದರೆ. ಆನ್ ದ ವೇ ನಿಮಗೂ ರೂಟ್ ತೋರಿಸ್ತೀನಿ, ಕ್ಲಿಪ್ಸ್ ಹಾಕ್ತೀನಿ. ನಂಜನಗೂಡಿಗೆ ಹೋಗಿ ಡೈರೆಕ್ಟ್ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಎಂಜಾಯ್ ದ ಕ್ಲಿಪ್ಸ್. ಎಲ್ಲಿ ಚೆನ್ನಾಗಿಲ್ಲ ಕಣಲ್ಲ, ಹೇಳಿ ನಡಿ ಹೋಗೋಣ, ಲೆಟ್ಸ್ ಗೋ, ನಡಿಯಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ, ನೂರು ವಿಷಯ ಎತ್ತರೂ. ಓಕೆ ಗೈಸ್, ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಆಯಿತು ಬಂದು. ದೇವಸ್ಥಾನ ರೀಚ್ ಆದ ತಕ್ಷಣ ಈಗ ಫಸ್ಟು ಹೊಳೆ ಹತ್ರ ಬಂದಿದ್ದೀವಿ. ಬನ್ನಿ ಹೊಳೆ ತೋರಿಸ್ತೀನಿ ನಿಮಗೆ. ಹುಷಾರ್ ಕಣಮ್ಮ, ಉಣ್ಕಂಡು. ಓ ಸೂಪರ್ ಆಗಿ ಒಂದು ರೌಂಡ್ ಬರುತ್ತೆ, 50 ಅಂತ ಹೋಗೋದು. ನನ್ನ ಮಗ ನನ್ನ ತಮ್ಮನ ಹಿಂಸೆ ಗೈಸ್, ತೆಪ್ಪ ಅನ್ಕೊಂಡು. ಜಾಸ್ತಿ ದೂರ ಕರ್ಕೊಂಡು ಹೋಗ್ಬೇಡಿ, ಅವ್ನು ಹೇಳ್ತಾನೆ ತಿರ್ಗಿಸಕ್ಕೆ, ಮಕ್ಕಳಿದ್ದೀನಿ. ನೋ ಕಾಮೆಂಟ್ಸ್. ಬಾಯ್ ಬಾಯ್. ಓಟ್ ಪತಿಯಾ, ಟಾಟಾ. ಏನಿಲ್ಲ ಇರ ಕರ್ಕೊಂಬಿಟ್ಟು ಎದುಕತಿ ಎಲ್ಲ ಕರ್ಕೊಂಬಂದಿದ್ದೆ ಇವನು, ನೋಡಕ್ ಚೆನ್ನಾಗೈತೆ, ಎದುರುಗತವನೆ. ಯಾವ ಇವೆಲ್ಲ ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು. ಅಲ್ಲಿ ಕಾಣಿಸ್ತಿದಾರ ನಮ್ಮಮ್ಮ ಎಲ್ಲೋ ಕಲರ್. ಬಿಂಕದ ಸಿಂಗಾರಿ ತೆಪ್ಪ ಅಂತಂದ ಏನಿಲ್ಲ ತೆಪ್ಪದಲ್ಲಿ. ಸುಮ್ಮನೆ 100 ರೂಪಾಯಿ ವೇಸ್ಟ್ ಮಾಡ್ದ. ಸೈಡ್ ಬರಮ್ಮ, ಹೆಣ್ಮಕ್ಳು ಬರ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಗುರು. ಗೇಟ್ ಐತ್ರ ಓಪನು. ಅಂಕಲ್ ಆಂಟಿ, ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಓಕೆ ಗೈಸ್, ಈಗ ದೇವಸ್ಥಾನ ರೀಚ್ ಆದ್ವಿ. ಗಾಡಿ ಪಾರ್ಕ್ ಮಾಡಾಯ್ತು. ಅಮ್ಮ ಕೊಡ್ತಾ
ಇರಾನಿ ನೀವು ಅಮ್ಮನ ಕೂರ್ಸ್ಕೊ ಬರೋಷ್ಟಕ್ಕೆ ನನ್ನ ಕೈಯಾರ ನೋವು ಬಿಡ್ತು ಗೈಸ್ ಗಾಡೀಲಿ. ಏನಿಲ್ಲ ನಮಗೆಲ್ಲ ಗೊತ್ತಾಗೋದು. ಎಷ್ಟು ವರ್ಷ ಆಯಿತು ಬಂದು? ವರ್ಷಕ್ಕೆ ಹಾಂ 5 ವರ್ಷ ಆಯ್ತು. 5 ವರ್ಷ? ನುಲಿತಾರೆ ಗೈಸ್ ಫೋಟೋ ವಿಡಿಯೋ ಅಂದರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ದರ್ಶನೆಲ್ಲ ಮುಗೀತು, ಗೊತ್ತಿಲ್ಲ ಊಟ ಹೋಗಿ ನೋಡ್ಕೊಂಡು ಬರ್ತೀವಿ. ಊಟ ಇದ್ದರೆ ಊಟ ಇಲ್ಲೇ ಮಾಡ್ತೀವಿ, ಇಲ್ಲಾಂದರೆ ಯಾವ್ದಾರ ಹೋಟೆಲ್ ನೋಡಬೇಕು. ನೋಡೋಣ ಬನ್ನಿ. ದರ್ಶನ ಹೇಗಾಯ್ತು? ಚೆನ್ನಾಗಾಯ್ತು. 10 ನಿಮಿಷ ದರ್ಶನ ಆಯ್ತು. ಈಗ ಊರಿಗೆ ಹೊಡ್ತೀವಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಈಗ ಪರಶುರಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಹೊರಗಡೆ ದರ್ಶನ ಮಾಡೋದು ಹೆಂಗಿದೆ ನೋಡು. ಅಪ್ಪ ಏನಕ್ಕೆ ಇಟ್ಬಿಡೋದು ಬೆಲ್ಲ? ಹಾಂ ಕಷ್ಟನಾ? ಹಾಂ 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 ಮೆಟ್ರೋ ಕೇಳ. ಓಕೆ ಗೈಸ್, ಆನ್ ದ ವೇ ಊಟ ಮಾಡೋದ ಅಂತ ಒಂದು ಹೋಟೆಲ್ ಬಂದಿದ್ದೀವಿ. ಆ ಹೋಟೆಲ್ ನೇಮ್ ಬಂದು ಆಶೀರ್ವಾದ್ ಗ್ರ್ಯಾಂಡ್ ಅಂತ. ಇದೇ ಆ ಹೋಟೆಲು. ಈಗ ಊಟ ಮಾಡ್ಕೊಂಡು ನೆಕ್ಸ್ಟು ಡೈರೆಕ್ಟ್ ಮನೆ. ಫೈನಲಿ ಮನೆ ಹತ್ರ ಬಂದ್ವಿ. ಸ್ವಲ್ಪ ಸ್ಟ್ರೈನ್ ಆಗಿದೆ, ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಏನಾದ್ರು ಪ್ಲ್ಯಾನ್ಸ್ ಇದ್ದರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡೋದ ಸಂಜೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಇವತ್ತು ಕೃಷ್ಣ ಟೆಂಪಲ್ಗೆ ಹೋಗೋದ ಅಂತ ಅಂದ್ಕೊಂಡಿದ್ದೆ. ನೋಡೋದ ಇವಾಗ ಫಸ್ಟು ಸ್ವಲ್ಪ ನಿದ್ದೆ ಮಾಡಿ ಏನೇ ಪ್ಲ್ಯಾನ್ಸ್ ಇರೋ ಆಮೇಲೆ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿದ್ಮೇಲೆ ಸಿಗ್ತೀನಿ ಸಂಜೆ. ಕೀಪ್ ವಾಚಿಂಗ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.